ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಾವು ಇಂದಿನ ಈ ಗಹನವಾದ ಮಂಥನದ ಒಳಗೆ ಹೋಗುವ ಮುನ್ನ ಒಂದು ಸಣ್ಣ ಲೌಕಿಕ ಉದಾಹರಣೆಯನ್ನು ಗಮನಿಸೋಣ. ಈಗ ಒಬ್ಬ ಶಾಲೆಯ ಶಿಕ್ಷಕ ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ. ಆದರೆ ಆತನ ಮನಸ್ಸು ಸಂಪೂರ್ಣವಾಗಿ ಬೆರಲ್ಲೋ ಇದೆ. ಮನೆಯಲ್ಲಿರೋ ಯಾವುದೋ ಸಮಸ್ಯೆಯ ಕಡೆಗೋ ಅಥವಾ ತೀರಿಸಬೇಕಾದ ಸಾಲದ ಕಡೆಗೋ ಆತನ ಬುದ್ಧಿ ಓಡ್ತಾ ಇದೆ. ದೈಹಿಕವಾಗಿ ಆತ ಕ್ಲಾಸ್ನಲ್ಲಿದ್ರೂ ಆತನ ವಿದ್ಯಾರ್ಥಿಗಳಿಗೆ ಎಂದಿಗೂ ಆ ಪಾಠ ಏಕಾಗ್ರತೆಯಿಂದ ಅರ್ಥ ಆಗೋಕ್ ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಲೌಕಿಕ ಶಿಕ್ಷಣದಲ್ಲೇ ಗಮನ ಇಲ್ಲದಿದ್ರೆ ಇಷ್ಟೊಂದು ನಷ್ಟ ಆಗುವಾಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅನ್ಯರಿಗೆ ಯೋಗ ಮಾಡಿಸಲು ಕುಳಿತುಕೊಳ್ಳುವ ನಿಮಿತ್ತ ಶಿಕ್ಷಕರ ಬುದ್ಧಿ ಅಲೆದಾಡುತ್ತಿದ್ರೆ ಏನಾಗಬಹುದು? ಇಂದು ಶಿವಬಾಬಾ ಇದೇ ಗಹನವಾದ ವಿಚಾರವನ್ನು ನಮ್ಮ ಮುಂದೆ ಬಿಡಿಸಿಟ್ಟಿದ್ದಾರೆ. ಖಂಡಿತ. ಬಾಬಾ ಹೇಳುವ ಈ ಸೂಕ್ಷ್ಮ ವಿಚಾರ ಬಹಳ ಅದ್ಭುತವಾಗಿದೆ. ನೋಡಿ, ಇದು ಕೇವಲ ಒಂದು ಸ್ಥಾನದ ಜವಾಬ್ದಾರಿ ಅಲ್ಲ, ಇದು ಆತ್ಮಗಳ ಕಲ್ಯಾಣದ ಪ್ರಶ್ನೆ ಅಲ್ವಾ? ಹೌದು. ಲೌಕಿಕ ಜಗತ್ತಿನಲ್ಲಿ ಒಬ್ಬರ ಗಮನ ಹರಿಯದಿದ್ರೆ ಕೇವಲ ಒಂದು ಪ್ರಾಜೆಕ್ಟ್ ಅಥವಾ ಕೆಲಸ ಕೆಡಬಹುದು. ಆದರೆ ಆಧ್ಯಾತ್ಮಿಕತೆಯಲ್ಲಿ ಯೋಗ ಮಾಡಿಸುವವರ ಬುದ್ಧಿ ಅಲೆದಾಡಿದರೆ ಅದು ನೇರವಾಗಿ ಆ ವಾತಾವರಣದ ಮೇಲೆ ಮತ್ತು ಅನ್ಯ ಆತ್ಮಗಳ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತೆ. ನಿಜ. ಇದನ್ನ ನಾವು ಬಹಳ ಜಾಗರೂಕತೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಮಧುರ ಮಕ್ಕಳೇ ನೆನಪಿನಲ್ಲಿದ್ದು ಅನ್ಯರಿಗೂ ನೆನಪಿನ ಅಭ್ಯಾಸ ಮಾಡಿಸಿ. ಯೋಗ ಮಾಡಿಸುವವರ ಬುದ್ಧಿಯೋಗವೂ ಅಲ್ಲಿ ಇಲ್ಲಿ ಅಲೆದಾಡಬಾರದು. ಈ ಒಂದೇ ಸಾಲಿನಲ್ಲಿ ಬಾಬಾ ಸಂಪೂರ್ಣ ದಿನದ ಪುರುಷಾರ್ಥದ ಅಡಿಪಾಯವನ್ನ ಇಟ್ಟಿದ್ದಾರೆ. ಮೊದಲು ಸ್ವಯಂ ನೆನಪಿನಲ್ಲಿರಬೇಕು, ಆನಂತರವೇ ಅನ್ಯರಿಗೆ ಮಾಡಿಸಬೇಕು. ಎಕ್ಸಾಕ್ಟ್ಲಿ. ತಾನು ನೆನಪಿನಲ್ಲಿಲ್ಲದೆ ಕೇವಲ ಬಾಯಿಂದ ಹೇಳಿದ್ರೆ ಆ ಮಾತಿಗೆ ಶಕ್ತಿ ಇರೋದಿಲ್ಲ. ಇದನ್ನೇ ಬಾಬಾ ಆರಂಭದ ಪ್ರಶ್ನೆ ಮತ್ತು ಉತ್ತರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೆ ಹೀಗಿದೆ: ಯಾವ ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಯಿದೆ? ಅವರು ಯಾವ ಮಾತಿನ ಮೇಲೆ ಬಹಳ ಗಮನ ಕೊಡಬೇಕು? ಅದಕ್ಕೆ ಬಾಬಾ ಉತ್ತರ ನೀಡ್ತಾ ಹೇಳ್ತಾರೆ, ಯಾವ ಮಕ್ಕಳು ನಿಮಿತ್ತ ಶಿಕ್ಷಕರಾಗಿ ಅನ್ಯರಿಗೂ ಯೋಗ ಮಾಡಿಸ್ತಾರೆಯೋ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಯಿದೆ. ಒಂದು ವೇಳೆ ಯೋಗ ಮಾಡಿಸುವ ಸಮಯದಲ್ಲಿ ಬುದ್ಧಿಯು ಹೊರಗೆ ಅಳದಾಡುತ್ತದೆ ಅಂದ್ರೆ ಅಂತಹವರು ಸೇವೆಯ ಬದಲು ಸೇವಾಭಂಗ ಮಾಡ್ತಾರೆ. ಆದ್ದರಿಂದ ಈ ಗಮನವಿರಲಿ, ನನ್ನ ಮೂಲಕ ಪುಣ್ಯದ ಕಾರ್ಯವೇ ಆಗುತ್ತಿರಲಿ ಎಂದು. ಸೇವಾಭಂಗ, ಇದು ಬಹಳ ಗಂಭೀರವಾದ ಮಾತು. ಹೌದು. ಆದರೆ ಪ್ರಾಯೋಗಿಕವಾಗಿ ನೋಡಿದಾಗ ಲೌಕಿಕ ಜವಾಬ್ದಾರಿಗಳ ನಡುವೆ ಈ ಸ್ಥಿತಿಯನ್ನ ಕಾಪಾಡಿಕೊಳ್ಳುವುದು ಹೇಗೆ ಸಾಧ್ಯ? ಇಲ್ಲಿರುವ ಆಧ್ಯಾತ್ಮಿಕ ತರ್ಕವನ್ನ ನಾವು ಬಹಳ ಸೂಕ್ಷ್ಮವಾಗಿ ಒಡೆದು ನೋಡ್ಬೇಕು. ನಿಮಿತ್ತ ಶಿಕ್ಷಕರಾಗಿ ಕುಳಿತುಕೊಳ್ಳೋದು ಅಂದ್ರೆ ಅದು ಪರಮಾತ್ಮನ ಪ್ರತಿನಿಧಿಯಾಗಿ ಕುಳಿತುಕೊಳ್ಳೋದು. ಲೌಕಿಕದಲ್ಲಿ ನಾವು ದೈಹಿಕವಾಗಿ ಒಂದು ಕುರ್ಚಿಯ ಮೇಲೆ ಕುಳಿತರೆ ನಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಳ್ತೀವಿ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಮ್ಮ ಮನಸ್ಸು ಮತ್ತು ಬುದ್ಧಿ ಎಲ್ಲೇ ಜುಡಿತವಾಗಿದೆ ಎಂಬುದೇ ನಮ್ಮ ಸೇವೆಯನ್ನ ನಿರ್ಧರಿಸುತ್ತೆ. ಬುದ್ಧಿ ಹೊರಗೆ ಅಲದಾಡಿದ್ರೆ ಅದು ಸೇವಾಭಂಗ. ಎದುರಿಗೆ ಕುಳಿತಿರುವ ಆತ್ಮರು ನಮ್ಮನ್ನ ನೋಡಿ ಯೋಗದ ಅನುಭವ ಮಾಡಲು ಬಂದಿರ್ತಾರೆ. ನಮ್ಮೊಳಗೆ ಚಂಚಲತೆ ಇದ್ರೆ ಅವರಿಗೆ ಶಾಂತಿಯ ಅನುಭವ ಹೇಗಾಗ್ಲೂ ಸಾಧ್ಯ? ಖಂಡಿತ. ನಾವು ಕುಳಿತಿರುವ ಸ್ಥಾನದಿಂದ ಕೇವಲ ಪುಣ್ಯದ ಕಾರ್ಯವೇ ಆಗ್ತಿದ್ಯಾ ಹೊರತು ಪಾಪದ ಕರ್ಮವಲ್ಲ ಅನ್ನೋದನ್ನ ನಮಗೆ ನಾವೇ ಖಚಿತಪಡಿಸಿಕೊಳ್ಬೇಕು. ಇದು ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆ ಹೆಜ್ಜೆಯಾಗಿದೆ. ಬಾಬಾ ಹೇಳ್ತಾರೆ, ತಂದೆಯು ಮೊಟ್ಟಮೊದಲು ಲಕ್ಷ್ಯದಲ್ಲಿ ಸ್ಥಿತರಾಗಲು ದೃಷ್ಟಿಯನ್ನು ಕೊಡ್ತಾರೆ. ಹೇಗೆ ತಾನು ಶಿವತಂದೆಯ ನೆನಪಿನಲ್ಲಿರ್ತೇನೋ ಹಾಗೆಯೇ ಎಲ್ಲರೂ ಇರಬೇಕು. ಯಾರು ಯೋಗ ಮಾಡಿಸಲು ಕುಳಿತುಕೊಳ್ತಾರೋ ಅವರು ಸಂಪೂರ್ಣ ಅಶರೀರಿ ಸ್ಥಿತಿಯಲ್ಲಿರಬೇಕು ಅಂತ. ಅಶರೀರಿ ಸ್ಥಿತಿ? ಹೌದು. ಆದರೆ ಈ ಅಶರೀರಿ ಸ್ಥಿತಿಯ ಆಕರ್ಷಣೆ ಮತ್ತು ಪ್ರಪಂಚದ ಭೌತಿಕ ಆಕರ್ಷಣೆಯ ನಡುವಿನ ವ್ಯತ್ಯಾಸವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಬಹುದು? ಪ್ರಪಂಚದ ಜನರು ಕೇವಲ ಭೌತಿಕ ವಸ್ತುಗಳಿಗೆ, ಸೌಂದರ್ಯಕ್ಕೆ ಅಥವಾ ಅಧಿಕಾರಕ್ಕೆ ಆಕರ್ಷಿತರಾಗ್ತಾರೆ. ಅದು ಬಹಳ ತಾತ್ಕಾಲಿಕವಾದದ್ದು. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಒಬ್ಬ ಯೋಗಿಯ ಆಳವಾದ ಅಶರೀರಿ ಶಾಂತಿಯೇ ಅತಿ ದೊಡ್ಡ ಕಾಂತಕ ಶಕ್ತಿ. ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ಹೌದು. ಆ ಅಶರೀರಿ ಸ್ಥಿತಿಯಲ್ಲಿರುವ ಆತ್ಮನ ಬಳಿ ಹೋದಾಗ ಯಾವುದೇ ಮಾತುಗಳಿಲ್ಲದಿದ್ದರೂ ಎದುರಿನವರ ಮನಸ್ಸಿನ ಭಾರ ಕಡಿಮೆಯಾಗುತ್ತೆ. ಬಾಬಾ ಇದಕ್ಕಾಗಿಯೇ ಒಂದು ಮಧುರವಾದ ಸ್ವಯಂ ಪರಿಶೀಲನೆಯ ಪ್ರಶ್ನೆಯನ್ನ ನಮ್ಗೆ ನೀಡಿದ್ದಾರೆ. ನಾನು ಪ್ರಿಯತಮ ತಂದೆಯ ನಿಜವಾದ ಪ್ರಿಯತಮೆಯಾಗಿದ್ದೇನೆಯೇ? ಎಕ್ಸಾಕ್ಟ್ಲಿ. ಯೋಗದಲ್ಲಿ ಕುಳಿತಾಗ ಬುದ್ಧಿ ಬೇರೆ ಕಡೆ ಹೋದ್ರೆ ಅದು ನೇರವಾಗಿ ದೇಹಾಭಿಮಾನದ ಸಂಕೇತ. ದೇಹಾಭಿಮಾನದಲ್ಲಿ ಬಂದು ಮಾಡುವ ಯಾವುದೇ ಸೇವೆ ಕೇವಲ ನಷ್ಟವನ್ನೇ ತರುತ್ತೆ ಅಂತ ಬಾಬಾ ಎಚ್ಚರಿಸಿದ್ದಾರೆ. ಶಿಕ್ಷಕರ ಬುದ್ಧಿಯೋಗವೇ ಅಲೆಯುತ್ತಿದ್ರೆ ಅವರು ಅನ್ಯರಿಗೆ ಯಾವ ಸಹಯೋಗವನ್ನೀಡಬಲ್ಲರು? ನಿಜ.
ಒಂದು ವೇಳೆ ಪಾಪದ ಕರ್ಮವನ್ನು ಮಾಡುತ್ತಿದ್ದರೆ ದುರ್ಗತಿ ಹೊಂದುವರು, ಪದವಿ ಭ್ರಷ್ಟವಾಗುವುದು. ಒಂದು ವೇಳೆ ಅಂತಹವರನ್ನು ಗದ್ದಿಗೆಯ ಮೇಲೆ ಕೂರಿಸುವವರು ಸಹ ಅದಕ್ಕೆ ಜವಾಬ್ದಾರರಾಗುತ್ತಾರೆ. ಶಿವಬಾಬಾ ಅವರಿಗೆ ಪ್ರತಿಯೊಂದು ಆತ್ಮದ ಸ್ಥಿತಿ ಅಂದ್ರೆ ಯಥಾರ್ಥವಾಗಿ ತಿಳಿದಿದೆ ಅಲ್ವಾ? ಖಂಡಿತ ತಿಳಿದಿದೆ. ಇಲ್ಲಿ ನಾವು ಬ್ರಹ್ಮಬಾಬಾವರ ಉದಾಹರಣೆಯನ್ನ ತೆಗೆದುಕೊಳ್ಬೇಕು. ಬ್ರಹ್ಮಬಾಬಾ ತಮ್ಮ ಸ್ವಂತ ಅನುಭವವನ್ನ ಎಷ್ಟು ಪ್ರಾಮಾಣಿಕವಾಗಿ ಹಂಚಿಕೊಳ್ತಾರೆ ಅಂದ್ರೆ, ಇಷ್ಟೊಂದು ಅಪಾರ ಜವಾಬ್ದಾರಿ ಇದ್ರೂ ತಾವು ಹೇಗೆ ನಿರಂತರ ಯಾದ್ ಅಂದ್ರೆ ನೆನಪು ಮಾಡಲು ಪುರುಷಾರ್ಥ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹೌದು, ನಾನು ಸ್ವಲ್ಪ ಸಮಯ ನೆನಪಿನಲ್ಲಿರ್ತೀನಿ ಮತ್ತೆ ಮರ್ತು ಬಿಡ್ತೀನಿ ಅಂತ ಅವರೇ ಒಪ್ಕೊಳ್ತಾರೆ. ಅದೇ, ಇದು ಲೌಕಿಕ ಪ್ರಪಂಚದ ನಾಯಕರಿಗಿಂತ ಸಂಪೂರ್ಣ ಭಿನ್ನವಾದ ಮಾರ್ಗ. ಲೌಕಿಕದಲ್ಲಿ ನಾಯಕರು ತಮ್ಮ ದೌರ್ಬಲ್ಯವನ್ನ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಸತ್ಯತೆ ಮತ್ತು ಪ್ರಾಮಾಣಿಕತೆ ಬಹಳ ಮುಖ್ಯ. ಸತ್ಯತೆ ಬಗ್ಗೆ ಹೇಳುವಾಗ ಬಾಬಾ ಮತ್ತೊಂದು ಕಟುವಾದ ಸತ್ಯವನ್ನ ಹೇಳ್ತಾರೆ. ಕೇವಲ ಜ್ಞಾನವನ್ನ ಉರು ಹೊಡೆದು ಹೇಳುವ ಪಂಡಿತರಾಗಬಾರ್ದು ಅಂತ. ಲೌಕಿಕದಲ್ಲಿ ನಾವು ನೋಡ್ತೀವಿ, ಜನ ಕೇವಲ ಪುಸ್ತಕದ ಜ್ಞಾನದಿಂದಲೇ ತಾವು ದೊಡ್ಡ ಪಂಡಿತರೆಂದು ಅಹಂಕಾರ ಪಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಕೇವಲ ಮಾತಿನ ಪಾಂಡಿತ್ಯದಿಂದ ಏನೂ ಪ್ರಯೋಜನ ಇಲ್ಲ. ತಂದೆಯ ಬಳಿ ಕೆಲವರಷ್ಟೇ ಸಂಪೂರ್ಣ ಸತ್ಯವಂತರಾಗಿದ್ದಾರೆ ಅಂತ. ಆದರೆ ಈ ಸತ್ಯವಂತರಾಗುವುದು ಅಂದ್ರೆ ಕೇವಲ ನಿರಂತರ ನೆನಪಿನಲ್ಲಿರುವುದೇ. ಹೌದು, ಆದ್ರೆ ಆ ನೆನಪು ಎಂಥದ್ದು ಅನ್ನೋದನ್ನ ಬಾಬಾ ಸ್ಪಷ್ಟಪಡಿಸ್ತಾರೆ. ಉದಾಹರಣೆಗೆ ಲೌಕಿಕ ಸನ್ಯಾಸಿಗಳ ನೆನಪನ್ನ ಗಮನಿಸಿ. ಅವರು ಬ್ರಹ್ಮತತ್ವದಲ್ಲಿ ಲೀನವಾಗಲು ಬಯಸಿ ಆ ಬೆಳಕನ್ನ ನೆನಪು ಮಾಡ್ತಾರೆ. ಆದ್ರೆ ನಮ್ಗೆ ಶಿವಬಾಬಾ ನೀಡುವ ಶ್ರೀಮತ ಬೇರೆ. ಎಕ್ಸಾಕ್ಟ್ಲಿ. ನಾವು ನಿರಾಕಾರ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಿ ಮನ್ಮನಾಭವ ಸ್ಥಿತಿಯನ್ನ ತಲುಪ್ತೀವಿ. ಈ ಮನ್ಮನಾಭವ ಸ್ಥಿತಿಯೇ ನಮ್ಮನ್ನ ತಮೋಪ್ರಧಾನದಿಂದ ಪುನಃ ಸತೋಪ್ರಧಾನರನ್ನಾಗಿ ಮಾಡುತ್ತೆ. ಕೇವಲ ಬಾಯಿಂದ ಜ್ಞಾನ ಹೇಳೋದಲ್ಲ, ಆ ಜ್ಞಾನದ ಸ್ಥಿತಿಯಲ್ಲಿ ಜೀವಿಸುವುದೇ ನಿಜವಾದ ಸತ್ಯತೆ. ಈ ಪುರುಷಾರ್ಥದ ಅಂತಿಮ ಗುರಿಯೇ ವಿಜಯಮಾಲೆಯಲ್ಲಿ ಬರುವುದು. ಮಮ್ಮ ಮತ್ತು ಬಾಬಾ ಶ್ರೇಷ್ಠ ಪದವಿ ಪಡೆದು ಮಾಲೆಯಲ್ಲಿ ಮಣಿಗಳಾಗಿದ್ದಾರೆ. ಆದರೆ ವಿಜಯಮಾಲೆ ಇನ್ನೂ ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಅಂತ ಬಾಬಾ ಎಚ್ಚರಿಸ್ತಾರೆ. ಹೌದು, ಮಾಯೆಯು ಎಷ್ಟೋ ತೀಕ್ಷ್ಣ ಪುರುಷಾರ್ಥಿಗಳನ್ನು ಸೋಲಿಸ್ಬಿಟ್ಟಿದೆ. ಹಾಗಾದ್ರೆ ಈ ಮಾಲೆಯಲ್ಲಿ ಬರಲು ಸೇವೆಯ ಪಾತ್ರವೇನು? ಸೇವೆಯ ಪಾತ್ರವೇ ಅತ್ಯಂತ ಪ್ರಮುಖವಾದದ್ದು. ಆದರೆ ಸೇವೆಯ ಗುಣಮಟ್ಟ ಹೇಗಿರಬೇಕು ಅನ್ನೋದಕ್ಕೆ ಬಾಬಾ ಯಜ್ಞದ ಭಂಡಾರಿ ಭೋಲಿ ದಾದಿಯವರ ಅದ್ಭುತವಾದ ಉದಾಹರಣೆಯನ್ನ ಕೊಡ್ತಾರೆ. ಲೌಕಿಕ ವ್ಯವಸ್ಥೆಯಲ್ಲಿ ನೋಡಿ, ಅಧಿಕಾರವಿದ್ದವರು ಅನ್ಯರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ತಮ್ಮ ಕೆಳಗಿನವರನ್ನ ಹೆದರ್ಸಿ ಕೆಲಸ ಮಾಡಿಸ್ತಾರೆ. ಆದ್ರೆ ಭೋಲಿ ದಾದಿಯವರ ವೈಶಿಷ್ಟ್ಯ ಏನಂದ್ರೆ, ಅವರು ಯಾರಿಗೂ ದುಃಖ ಕೊಡದೆ ಎಲ್ಲರ ಮನಸ್ಸನ್ನ ಖುಷಿಪಡಿಸುವ ಮುಖಾಂತರ ನಂಬರ್ 1 ಸ್ಥಾನ ಪಡೆದ್ರು. ಆಧ್ಯಾತ್ಮಿಕತೆಯಲ್ಲಿ ನಾವು ಹೃದಯವನ್ನ ಗೆಲ್ಲಬೇಕೇ ಹೊರತು ಅಧಿಕಾರ ಚಲಾಯಿಸುವುದಲ್ಲ. ಯಾರಿಗೂ ದುಃಖ ಕೊಡದೆ ಕಾಯ ವಾಚ ಮನಸ ಸೇವೆ ಮಾಡುವುದೇ ವಿಜಯಮಾಲೆಯ ರಹಸ್ಯ. ಖಂಡಿತ. ಇದು ಇಂದಿನ ಕಾರ್ಪೊರೇಟ್ ಜಗತ್ತಿಗೂ ಒಂದು ದೊಡ್ಡ ಪಾಠ. ಜೊತೆಗೆ ಬಾಬಾ ನಮ್ಮ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರವನ್ನ ಸದಾ ಇಡೋಕೆ ಹೇಳ್ತಾರೆ. ವಿಶೇಷವಾಗಿ ಏಣಿಯ ಚಿತ್ರದ ರಹಸ್ಯವನ್ನ. ಹೌದು, ನಾವು ಮೂಲತಃ ದೇವಿ ದೇವತಾ ಧರ್ಮದವರೇ ಹೊರತು ಕೇವಲ ಹಿಂದೂಗಳಲ್ಲ. ಸತೋಪ್ರಧಾನ ಸ್ಥಿತಿಯಿಂದ ಶುರುವಾಗಿ 84 ಜನ್ಮಗಳ ಇಳಿಕೆಯಲ್ಲಿ ಬಂದು ಇಂದು ಹೇಗೆ ತಮೋಪ್ರಧಾನರಾಗಿದ್ದೇವೆ ಅನ್ನೋದನ್ನ ಬಾಬಾ ನೆನಪಿಸ್ತಾರೆ. ಈ ಏಣಿಯ ಚಿತ್ರ ನಮ್ಮ ಸಂಪೂರ್ಣ ಇತಿಹಾಸವನ್ನೇ ಬಿಡಿಸಿಡುತ್ತೆ. ಸತ್ಯಯುಗದಲ್ಲಿ ನಾವು ಸಂಪೂರ್ಣ ಪವಿತ್ರರಾಗಿದ್ವಿ, ಅದು ಸತೋಪ್ರಧಾನ ಸ್ಥಿತಿ. ನಂತರ ತ್ರೇತಾ, ದ್ವಾಪರ, ಕಲಿಯುಗಕ್ಕೆ ಬರೋವಾಗ ನಮ್ಮ ಶಕ್ತಿ ಕುಂದುತ್ತಾ ಬಂತು. ಈಗ ನಾವು ಸಂಪೂರ್ಣ ತಮೋಪ್ರಧಾನರಾಗಿದ್ದೇವೆ. ಹೌದು, ಮತ್ತು ಈಗ ಮತ್ತೆ ತಂದೆಯೂ ಬಂದು ನಮಗೆ ಮೇಲೇರಲು ಜ್ಞಾನ ಮತ್ತು ಯೋಗದ ಲಿಫ್ಟ್ ಕೊಡ್ತಾ ಇದ್ದಾರೆ. ಲೌಕಿಕದಲ್ಲಿ ಅಂದ್ರೆ ಬೇರೆ ಧರ್ಮದವರು ಅಂದ್ಕೊಳ್ಬೋದು, ನಾವು ಈ ಜ್ಞಾನಕ್ಕೆ ಬಹಳ ತಡವಾಗಿ ಬಂದಿದ್ವಿ ಅಂತ. ಆದ್ರೆ ಬಾಬಾ ಹೇಳುವ ಗಹನವಾದ ಮಾತು ಏನಂದ್ರೆ, ಯಾರಿಗೆ ಈ ಜ್ಞಾನ ಅರ್ಥವಾಗುತ್ತದೆಯೋ ಅವರೇ ಆ ಸಂಪೂರ್ಣ 84 ಜನ್ಮಗಳನ್ನು ಪೂರೈಸಿ ಮತ್ತೆ ತಂದೆಯಿಂದ ಆಸ್ತಿ ಪಡೆಯಲು ಬಂದಿದ್ದಾರೆ ಅನ್ನೋ ಸ್ಮೃತಿ ಜಾಗೃತವಾಗುತ್ತೆ. ಎಕ್ಸಾಕ್ಟ್ಲಿ. ಆಸ್ತಿಯನ್ನ ಪಡೆಯಲು ಒಂದು ದೊಡ್ಡ ಹೋರಾಟವಿದೆ. ಬಾಬಾ ಇಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಹೋರಾಟದ ವ್ಯತ್ಯಾಸವನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಲೌಕಿಕದಲ್ಲಿ ಕಾಂಗ್ರೆಸ್ನವರು ಬ್ರಿಟಿಷರ ವಿರುದ್ಧ ಹೋರಾಡಿ ಕಷ್ಟಪಟ್ಟು ತಾತ್ಕಾಲಿಕವಾದ ಅಧಿಕಾರವನ್ನ ಪಡೆದರು. ರಕ್ತಪಾತಗಳಾದವು, ಅಹಿಂಸೆ ಹಿಂಸೆ ಎರಡೂ ಇತ್ತು. ಆದರೆ ನಾವು ಯಾವುದೇ ಭೌತಿಕ ಯುದ್ಧ ಮಾಡ್ತಾ ಇಲ್ಲ.
ನಾವು ರಾವಣನ ವಿರುದ್ಧ ಸಂಪೂರ್ಣ ಅಹಿಂಸಾತ್ಮಕವಾಗಿ ಹೋರಾಡ್ತಾ ಇದ್ದೀವಿ. ಹೌದು. ಈ ಯೋಗ ಅಗ್ನಿಯ ಪರಿಕಲ್ಪನೆಯನ್ನ ನಾವು ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಯೋಗ ಅಗ್ನಿ ಅಂದ್ರೆ ಅದು ಹೊರಗಿನ ಬೆಂಕಿಯಲ್ಲ, ಅದೊಂದು ಆಂತರಿಕ ಶಕ್ತಿ. ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ತಾ ಇರುವಾಗಲೇ ನಮ್ಮ ಮನಸ್ಸನ್ನ ಪರಮಾತ್ಮನ ಜೊತೆ ಜೋಡಿಸುವುದು. ಇದೇ ಯೋಗ ಅಗ್ನಿ. ಹೇಗೆ ಒಂದು ಕುಲುಮೆ ಕಸವನ್ನ ಸುಟ್ಟು ಬೂದಿ ಮಾಡುತ್ತೋ ಹಾಗೆಯೇ ಈ ಯೋಗ ಅಗ್ನಿ ನಮ್ಮ ಒಳಗಿರುವ ಜನ್ಮಾಂತರದ ಪಾಪಗಳನ್ನ, ಕೆಟ್ಟ ಸಂಸ್ಕಾರಗಳನ್ನ ಸುಟ್ಟು ಭಸ್ಮ ಮಾಡುತ್ತೆ. ಈ ಅಗ್ನಿಯ ಮೂಲಕವೇ ನಾವಿಪ್ಪತ್ತೊಂದು ಜನ್ಮಗಳ ಸದಾ ಸುಖದ ರಾಜ್ಯವನ್ನ ಪಡೀತಾ ಇದ್ದೀವಿ. ಇದಕ್ಕಾಗಿ ಎದೆಗುಂದಬಾರದು. ಬಾಬಾ ಹೇಳ್ತಾರೆ, ರಾಜ್ಯ ಪಡೆಯೋದು ಕಷ್ಟ ಅಂತ ಉದಾಸೀನರಾಗುವುದು ನಿರ್ಬಲತೆಯ ಸಂಕೇತ. ತಂದೆಯನ್ನ ನೆನಪು ಮಾಡುವುದು ಕಷ್ಟದ ಕೆಲಸವೇನಲ್ಲ, ಅದು ಪ್ರೀತಿಯ ಹಕ್ಕು. ನಿಜ. ಈ ದಾರಿಯಲ್ಲಿ ಹೋಗುವಾಗ ನಮಗೆ ಅನೇಕ ವಿಘ್ನಗಳು ಎದುರಾಗ್ತವೆ. ಪ್ರಪಂಚದಲ್ಲಿ ಮನುಷ್ಯರು ಮುಕ್ತಿ ಮತ್ತು ಜೀವನ್ಮುಕ್ತಿಗಾಗಿ ದಾರಿ ಕಾಣದೆ ತಡಕಾಡ್ತಿದ್ದಾರೆ. ಮಂದಿರ ಮಸೀದಿಗಳಿಗೆ ಹೋಗಿ ಶಾಂತಿಗಾಗಿ ಬೇಡಿಕೊಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ಇಂತಹ ಆತ್ಮಗಳ ಮೇಲೆ ನಾವು ಬಹಳ ದಯಾಹೃದಯಗಳಾಗಬೇಕು. ಹೌದು. ಆದರೆ ಅದೇ ಸಮಯದಲ್ಲಿ ಜ್ಞಾನಾಮೃತವನ್ನು ಕುಡಿಯುತ್ತಲೇ ಮತ್ತೆ ವಿಕಾರಗಳಲ್ಲಿ ಸಿಲುಕಿ ವಿಘ್ನಗಳನ್ನ ತರುವವರ ದುರ್ಗತಿಯ ಬಗ್ಗೆಯೂ ಬಾಬಾ ಕಳವಳ ವ್ಯಕ್ತಪಡಿಸ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಹೇಗಿರಬೇಕು? ನಮ್ಮ ಸ್ಥಿತಿ ಸದಾ ಕರುಣೆಯಿಂದ ಕೂಡಿರ್ಬೇಕು. ಯಾರು ವಿಘ್ನ ತರುತ್ತಾರೋ ಅವರ ಬಗ್ಗೆ ಕೋಪ ಮಾಡಿಕೊಳ್ಳುವ ಬದಲು ಇದು ಅವರ ಪಾತ್ರ ಅಂತ ತಿಳಿದು ಸಾಕ್ಷಿಯಾಗಬೇಕು. ಅದೇ ಸಮಯದಲ್ಲಿ ಬಾಬಾ ಶೂರ ಮಕ್ಕಳ ಬಗ್ಗೆಯೂ ಹೆಮ್ಮೆಯಿಂದ ಮಾತಾಡ್ತಾರೆ. ಜ್ಞಾನದ ದಾರಿಯಲ್ಲಿ ಕಷ್ಟಗಳು ಬಂದ್ರೂ, ಕೆಲವೊಮ್ಮೆ ಸಮಾಜದಿಂದ ಪೆಟ್ಟು ತಿಂದ್ರೂ ಪ್ರಿಯತಮ ತಂದೆಯನ್ನು ನೆನಪು ಮಾಡುತ್ತಾ ಅಪಾರ ಖುಷಿಯಲ್ಲಿರುವ ಆತ್ಮಗಳಿದ್ದಾರೆ. ಆ ಖುಷಿಗೆ ಮೂಲ ಕಾರಣ ಅವರಿಗೆ ಈ ಹಳೆ ಪ್ರಪಂಚದ ಬಗ್ಗೆ ಸಂಪೂರ್ಣ ವೈರಾಗ್ಯ ಮೂಡಿದೆ. ಲೌಕಿಕ ವೈರಾಗ್ಯ ಅಂದ್ರೆ ಮನೆ ಮಾರುಬಿಟ್ಟು ಕಾಡಿಗೆ ಹೋಗೋದು. ಆದ್ರೆ ನಮ್ಮ ವೈರಾಗ್ಯ ಅಂದ್ರೆ ಮನೆಯಲ್ಲೇ ಇದ್ದುಕೊಂಡು ಈ ಹಳೆ ಪ್ರಪಂಚ, ಹಳೆ ಸಂಸ್ಕಾರಗಳ ಮೇಲಿನ ಆಕರ್ಷಣೆಯನ್ನ ಬುದ್ಧಿಯಿಂದ ಬಿಡುವುದು. ಈ ವೈರಾಗ್ಯದ ಜೊತೆಗೆ ಪ್ರಾಯೋಗಿಕ ಜ್ಞಾನ ಮತ್ತು ಸೇವೆ ಬಗ್ಗೆ ಬಾಬಾ ಬಹಳಷ್ಟು ಮಾರ್ಗದರ್ಶನ ನೀಡಿದ್ದಾರೆ. ಕೇವಲ ತರಗತಿಯಲ್ಲಿ ಕುಳಿತುಕೊಳ್ಳುವುದಲ್ಲ, ಮಂದಿರಗಳಿಗೆ ಹೋಗಿ ಭಕ್ತರಿಗೆ ಏಣಿಯ ಚಿತ್ರದ ಮೂಲಕ ಸತ್ಯಜ್ಞಾನವನ್ನ ತಿಳಿಸುವುದು ನಮ್ಮ ಗುರಿಯಾಗಬೇಕು. ಖಂಡಿತ. ಹಾಗೆಯೇ ಬ್ರಹ್ಮಕುಮಾರ್ ಕುಮಾರಿ ಮಾಸಪತ್ರಿಕೆಗಳ ಬಗ್ಗೆಯೂ ಬಾಬಾ ಒಂದು ಕುತೂಹಲಕಾರಿಯಾದ ಮಾತನ್ನು ಹೇಳ್ತಾರೆ. ಕೆಲವರು ಇದು ಕೇವಲ ಹೊರಗಿನವರಿಗಾಗಿ ಅಂತ ನಿರ್ಲಕ್ಷಿಸ್ತಾರೆ. ಆದರೆ ಇದನ್ನ ಸ್ವಯಂ ರಿಫ್ರೆಶ್ ಆಗಲು ನಿಯಮಿತವಾಗಿ ಓದಬೇಕು ಅಂತ ಶ್ರೀಮತ ನೀಡ್ತಾರೆ. ಹೌದು, ಏಕೆಂದರೆ ಆ ಪತ್ರಿಕೆಗಳಲ್ಲಿ ಬರುವ ಪ್ರತಿಯೊಂದು ಅನುಭವವೂ ನಮ್ಮ ಜ್ಞಾನವನ್ನ ಹೆಚ್ಚಿಸುತ್ತೆ. ಸೇವೆಯ ಬಗ್ಗೆ ಬಾಬಾ ನೀಡುವ ಇನ್ನೊಂದು ಮಾನದಂಡ ಎಂದ್ರೆ ನಮ್ಮ ಉಲ್ಲಾಸ. ಒಬ್ಬ ಪಾಪಾತ್ಮನನ್ನ ಪುಣ್ಯಾತ್ಮನನ್ನಾಗಿ ಮಾಡುವವರೆಗೂ ನಾನು ಭೋಜನವನ್ನೂ ಸ್ವೀಕರಿಸುವುದಿಲ್ಲ ಅನ್ನೋ ತೀವ್ರ ಸೇವಾ ಉಲ್ಲಾಸ ನಮ್ಮಲ್ಲಿರ್ಬೇಕು. ಇದರ ಅರ್ಥ ನಾವು ಊಟ ಬಿಡಬೇಕು ಎಂದಲ್ಲ, ಆದ್ರೆ ಆತ್ಮಗಳ ಕಲ್ಯಾಣದ ಬಗ್ಗೆ ಅಷ್ಟು ಆಳವಾದ ಕಳಕಳಿ ಇರಬೇಕಲ್ವಾ? ಹೌದು. ಜೊತೆಗೆ ಸೇವೆ ಮಾಡುವವರ ಬಗ್ಗೆ ಅಂದ್ರೆ ಯಜ್ಞದ ಸೇವಾಧಾರಿಗಳ ಬಗ್ಗೆ ಅಪಾರ ಗೌರವ ನೀಡಬೇಕು ಎಂಬುದನ್ನು ಬಾಬಾ ಒತ್ತಿ ಹೇಳ್ತಾರೆ. ಎಷ್ಟೊಂದು ಆಳವಾದ ಜವಾಬ್ದಾರಿಯನ್ನ ಬಾಬಾ ನಮ್ಮ ಹೆಗಲಿಗೆ ಹಾಕಿದ್ದಾರೆ. ಈ ಎಲ್ಲ ಸುಂದರವಾದ ಮತ್ತು ಆಳವಾದ ಜ್ಞಾನಾಮೃತದ ಮಂಥನದ ನಂತರ ಈಗ ನಾವು ಬಾಬಾರವರ ಅತ್ಯಂತ ಪ್ರೀತಿಯ ಸಂದೇಶದ ಕಡೆಗೆ ಸಾಗೋಣ. ಬಾಬಾ ತಮ್ಮ ಹೃದಯಪೂರ್ವಕ ನೆನಪು ಮತ್ತು ಪ್ರೀತಿಯನ್ನ ಈ ರೀತಿ ತಿಳಿಸಿದ್ದಾರೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಮಸ್ತೆ. ಬಾಬಾರವರ ಈ ಪ್ರೀತಿಯ ಸ್ಮೃತಿಯು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ರೂ ನಮ್ಮನ್ನ ಮತ್ತೆ ಮೇಲೆತ್ತುತ್ತದೆ. ಈಗ ಈ ಜ್ಞಾನವನ್ನ ಕೇವಲ ಕೇಳುವುದಷ್ಟೇ ಅಲ್ಲ, ನಾವು ಪ್ರಾಯೋಗಿಕ ಜೀವನದಲ್ಲಿ ಹೇಗೆ ಧಾರಣೆ ಮಾಡಬೇಕು ಎಂಬುದರ ಕಡೆಗೆ ಗಮನ ಹರಿಸೋಣ. ಪಾಯಿಂಟ್ಗಳನ್ನ ನೀಡಿದ್ದಾರೆ. ಮೊದಲನೆಯದಾಗಿ, ರಾಜ್ಯ ಪದಕವನ್ನು ತೆಗೆದುಕೊಳ್ಳಲು ಎಲ್ಲರ ಮನಸ್ಸನ್ನು ಖುಷಿಪಡಿಸಬೇಕು. ಬಹಳ ದಯಾಹೃದಯಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ. ಅವಿಶ್ರಾಂತ ಸೇವೆ ಮಾಡಬೇಕಾಗಿದೆ. ಎರಡನೇದಾಗಿ, ದೇಹಾಭಿಮಾನದಲ್ಲಿ ಬಂದು ಸೇವಾಭಂಗ ಮಾಡಬಾರದು. ಸದಾ ಪುಣ್ಯದ ಕರ್ಮವನ್ನೇ ಮಾಡಬೇಕು. ತಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸೇವಾಧಾರಿಗಳ ಪ್ರತಿ ಗೌರವವನ್ನಿಡಬೇಕಾಗಿದೆ. ಇಂದಿನ ಬ್ಯುಸಿ ಜೀವನದಲ್ಲಿ ನಾವು ಎಲ್ಲರ ಮನಸ್ಸನ್ನು ಖುಷಿಪಡಿಸುವುದು ಎಂದರೆ ಹೇಗೆ? ಎಲ್ಲರ ಮನಸ್ಸನ್ನು ಖುಷಿಪಡಿಸುವುದು ಎಂದರೆ ಅವರ ಪ್ರತಿಯೊಂದು ಭೌತಿಕ ಇಚ್ಛೆಗಳಿಗೆ ತಲೆಬಾಗುವುದಲ್ಲ,
ಬದಲಾಗಿ ನಮ್ಮ ಶಾಂತ ಮತ್ತು ದಯಾಪೂರ್ಣ ನಡವಳಿಕೆಯಿಂದ ಅವರಿಗೆ ನೆಮ್ಮದಿ ನೀಡುವುದು. ಆಫೀಸಿನಲ್ಲಿ ಯಾರಾದ್ರೂ ಕೋಪ ಮಾಡಿಕೊಂಡ್ರೆ ನಾವು ಪ್ರತಿಯಾಗಿ ಕೋಪ ಮಾಡಿಕೊಳ್ಳದೆ ಶಾಂತವಾಗಿರುವುದು ಕೂಡ ಅವರ ಮನಸ್ಸಿಗೆ ಒಂದು ರೀತಿಯ ಖುಷಿ ಅಥವಾ ತಂಪನ್ನ ನೀಡುತ್ತೆ. ಎರಡನೇ ಪಾಯಿಂಟ್ನಲ್ಲಿ ದೇಹಾಭಿಮಾನವನ್ನ ಬಿಡುವುದು ಅಂದ್ರೆ ನಾನು ಮಾಡುತ್ತಿದ್ದೇನೆ, ನನಗೆಷ್ಟು ಶ್ರಮವಿದೆ ಎಂಬ ಅಹಂಕಾರವನ್ನ ತ್ಯಜಿಸುವುದು. ಕೇವಲ ನಿಮಿತ್ತ ಭಾವದಿಂದ ಪುಣ್ಯದ ಕರ್ಮ ಮಾಡುವುದು ಮತ್ತು ಇತರ ಸೇವಾಧಾರಿಗಳ ಶ್ರಮವನ್ನು ಗುರುತಿಸಿ ಗೌರವಿಸುವುದೇ ನಿಜವಾದ ಧಾರಣೆ. ಅತ್ಯಂತ ಸರಳ ಮತ್ತು ಪ್ರಾಯೋಗಿಕವಾದ ವಿವರಣೆ. ಇಂದಿನ ವರದಾನವನ್ನ ಗಮನಿಸೋಣ. ಮನನ ಶಕ್ತಿಯ ಮೂಲಕ ವ್ಯರ್ಥದ ಹೊರೆಯನ್ನು ಸಮಾಪ್ತಿ ಮಾಡುವಂತಹ ಸದಾ ಶಕ್ತಿಶಾಲಿ ಭವ. ಬಾಬಾ ಇಲ್ಲಿ ಮನನ ಶಕ್ತಿಯ ಬಗ್ಗೆ ಹೇಳ್ತಿದ್ದಾರೆ. ನಾವಿದನ್ನ ದೈನಂದಿನ ಜೀವನದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳಬೇಕು? ಈ ವರದಾನದ ವಿಶ್ಲೇಷಣೆ ಬಹಳ ರೋಚಕವಾಗಿದೆ. ಬಾಬಾ ಬಹಳ ಸರಳವಾದ ಉದಾಹರಣೆ ಕೊಡ್ತಾರೆ. ನಾವು ತಿಂದ ಆಹಾರ ಹೇಗೆ ಜೀರ್ಣವಾಗಿ ರಕ್ತವಾಗಿ ದೇಹಕ್ಕೆ ಶಕ್ತಿ ಕೊಡುತ್ತದೆಯೋ ಹಾಗೆಯೇ ನಾವು ಮುರಳಿಯಲ್ಲಿ ಕೇಳಿದ ಜ್ಞಾನವನ್ನ ಕೇವಲ ಕಿವಿಯಿಂದ ಕೇಳಿ ಬಿಡಬಾರದು. ಅದನ್ನ ಮನನ ಅಥವಾ ಚರ್ನಿಂಗ್ ಮಾಡಿದಾಗ ಮಾತ್ರ ಅದು ನಮ್ಮ ಆತ್ಮಕ್ಕೆ ಶಕ್ತಿಯಾಗುತ್ತದೆ. ಈಗ ಮನನ ಮಾಡುವುದು ಅಂದ್ರೆ ಏನು? ನೀವು ವಾಹನ ಚಲಾಯಿಸುವಾಗ ಅಥವಾ ಅಡುಗೆ ಮಾಡುವಾಗ ಮುರಳಿಯ ಯಾವುದಾದರೂ ಒಂದು ಪಾಯಿಂಟ್ ಅನ್ನ ತೆಗೆದುಕೊಳ್ಳು. ಉದಾಹರಣೆಗೆ, ನಾನು ಶಾಂತ ಸ್ವರೂಪ ಆತ್ಮ. ಈ ಯೋಚನೆಯನ್ನ ಆಳವಾಗಿ ವಿಸ್ತರಿಸುತ್ತಾ ಹೋಗಿ. ಹೀಗೆ ಜ್ಞಾನದ ಮನನ ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ಹಳೆಯ ಅಥವಾ ವ್ಯರ್ಥ ಸಂಕಲ್ಪಗಳ ಹೊರೆ ಹೆಚ್ಚಾಗಲು ಜಾಗವೇ ಇರೋದಿಲ್ಲ. ಯಾರು ಸದಾ ಸೇವೆಯಲ್ಲಿ ಮತ್ತು ಜ್ಞಾನದ ಮನನದಲ್ಲಿ ವ್ಯಸ್ತರಾಗಿರುತ್ತಾರೋ ಅವರ ಆತ್ಮವು ಸಂಪೂರ್ಣ ಶಕ್ತಿಶಾಲಿಯಾಗುತ್ತದೆ. ಅಂದ್ರೆ ನಮ್ಮ ಮನಸ್ಸನ್ನ ನಾವು ಯಾವುದಾದರೂ ಶ್ರೇಷ್ಠ ವಿಚಾರದಲ್ಲಿ ತೊಡಗಿಸಿರಬೇಕು. ಇಂದಿನ ಸ್ಲೋಗನ್ ಕೂಡ ಇದೇ ದಿಕ್ಕಿನಲ್ಲಿ ನಮ್ಮನ್ನ ಕೊಂಡೊಯ್ಯುತ್ತದೆ. ಯಾರು ತನ್ನ ಸ್ವಭಾವವನ್ನ ಸರಳವನ್ನಾಗಿ ಮಾಡಿಕೊಳ್ಳುತ್ತಾರೆಯೋ ಅವರ ಸಮಯವು ವ್ಯರ್ಥವಾಗುವುದಿಲ್ಲ. ಸರಳತೆಗೂ ಮತ್ತು ಸಮಯಕ್ಕೂ ಇರುವ ಸಂಬಂಧವೇನು? ಸರಳತೆಯೇ ನಮ್ಮ ಅತಿದೊಡ್ಡ ಅಸ್ತ್ರ. ನಮ್ಮ ಯೋಚನೆಗಳು, ನಡವಳಿಕೆ ಮತ್ತು ಜೀವನ ಶೈಲಿ ಎಷ್ಟು ಸಂಕೀರ್ಣವಾಗಿರುತ್ತದೆಯೋ ಅಷ್ಟು ನಮ್ಮ ಸಮಯ ಮತ್ತು ಶಕ್ತಿ ವ್ಯರ್ಥವಾಗುತ್ತದೆ. ಯಾರಾದ್ರೂ ಏನಾದ್ರೂ ಅಂದ್ರೆ ಅವರು ಯಾಕೆ ಹಾಗೆ ಅಂದ್ರು, ಇದ್ರ ಹಿಂದಿನ ಉದ್ದೇಶವೇನು ಎಂದು 100 ಬಾರಿ ಯೋಚಿಸುವುದು ಸಂಕೀರ್ಣತೆ. ಅದೇ ಮಾತನ್ನು ಬಿಟ್ಟುಬಿಡುವುದು, ಕ್ಷಮಿಸುವುದು ಸರಳತೆಯಲ್ವಾ? ಅರ್ಥವನ್ನ ವೇಗಗೊಳಿಸುತ್ತದೆ ಮತ್ತು ನಮ್ಮ ಅಮೂಲ್ಯವಾದ ಸಮಯವನ್ನ ಉಳಿಸುತ್ತದೆ. ಮತ್ತು ಅಂತಿಮವಾಗಿ ಇಂದಿನ ಅವ್ಯಕ್ತ ಸೂಚನೆ ನಿಶ್ಚಯದ ಫೌಂಡೇಶನ್ ಅಂದರೆ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಇಲ್ಲಿ ಬಾಬಾ ಯಾವ ನಿಶ್ಚಯದ ಬಗ್ಗೆ ಮಾತಾಡ್ತಿದ್ದಾರೆ? ಬಾಬಾ ನಮ್ಗೆ ಎಚ್ಚರಿಸ್ತಿದ್ದಾರೆ, ಜೀವನದಲ್ಲಿ ಏನೇ ಕಷ್ಟ ಬಂದಾಗ ಏನಾಯ್ತು, ಏಕೆ ಆಯ್ತು ಎಂದು ನಾವು ಚಿಂತಿಸ್ತೇವೆ. ಇದು ವ್ಯರ್ಥ ಚಿಂತನೆ. ಇದು ಪರಮಾತ್ಮನ ನಾಟಕದ ಮೇಲೆ ನಮಗಿರುವ ನಿಶ್ಚಯದ ಕೊರತೆಯನ್ನ ತೋರಿಸುತ್ತದೆ. ಯಾರಲ್ಲಿ ಪರಮಾತ್ಮ ಮತ್ತು ಕಲ್ಯಾಣಕಾರಿ ನಾಟಕದ ಮೇಲೆ ಅಚಲವಾದ ನಿಶ್ಚಯವಿದೆಯೋ ಅವರು ಸ್ವಚಿಂತನ ಮಾಡುತ್ತಾರೆ. ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನನ್ನ ಪಾತ್ರವೇನು, ನಾನು ಹೇಗೆ ಶಾಂತವಾಗಿರಬೇಕು ಎಂದು ಯೋಚಿಸ್ತಾರೆ. ಖಂಡಿತ. ಈ ಸ್ವಚಿಂತನದ ಮೂಲಕ ಎಂತಹ ಕಠಿಣ ಪರಿಸ್ಥಿತಿಯಾದರೂ ಅದರ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಎಂತಹ ಅದ್ಭುತವಾದ ಮಾರ್ಗದರ್ಶನ! ಈ ಎಲ್ಲಾ ಶ್ರೇಷ್ಠ ವಿಚಾರಗಳನ್ನ, ಬಾಬಾರವರ ವರದಾನ ಮತ್ತು ಸ್ಲೋಗನ್ಗಳನ್ನ ನಮ್ಮ ಅಂತರಾಳದಲ್ಲಿ ಆಳವಾಗಿ ಇಳಿಸಿಕೊಳ್ಳಲು ಬನ್ನಿ ಕೆಲವು ನಿಮಿಷಗಳ ಕಾಲ ಸಂಪೂರ್ಣ ಶಾಂತವಾದ ಮತ್ತು ಧ್ಯಾನಸ್ಥ ಸ್ಥಿತಿಗೆ ಸಾಗೋಣ. ನಮ್ಮ ಹೊರಗಿನ ಪ್ರಪಂಚದ ಗದ್ದಲವನ್ನ ಮರೆತು ನಮ್ಮ ಒಳಮುಖ ಪ್ರಯಾಣವನ್ನ ಆರಂಭಿಸೋಣ. ಸುತ್ತಲಿನ ಶಬ್ದಗಳಿಂದ ಗಮನವನ್ನು ಹಿಂದಕ್ಕೆ ಪಡೆಯುತ್ತಾ ಸಂಪೂರ್ಣ ಶಾಂತಿಯ ಕಡೆಗೆ ಪ್ರಯಾಣ ಬೆಳೆಸೋಣ. ಒಂದು ಕ್ಷಣ ದೇಹದ ಎಲ್ಲ ಒತ್ತಡಗಳನ್ನು ಸಡಿಲಗೊಳಿಸುತ್ತಾ ಉಸಿರಾಟದ ಕಡೆಗೆ ಗಮನಹರಿಸೋಣ. ನಾನು ಒಂದು ಅತಿ ಸೂಕ್ಷ್ಮವಾದ, ಪ್ರಕಾಶಮಾನವಾದ ಚೈತನ್ಯ ಶಕ್ತಿ. ನಾನು ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಶಾಂತ ಸ್ವರೂಪ ಆತ್ಮ. ನನ್ನ ದೃಷ್ಟಿಯನ್ನು ಆ ಪರಮಧಾಮದ ಕಡೆಗೆ ಹರಿಸುತ್ತಿದ್ದೇನೆ. ಅಲ್ಲಿ ಆ ಕೆಂಪು ಬಂಗಾರದ ಪ್ರಕಾಶದ ನಡುವೆ ನನ್ನ ಪ್ರಿಯತಮ ತಂದೆ ಸರ್ವಶಕ್ತಿವಾನ್ ಶಿವಬಾಬಾ
ಪ್ರಕಾಶಮಾನವಾದ ನಕ್ಷತ್ರದಂತೆ ಬೆಳಗುತ್ತಿದ್ದಾರೆ. ಬಾಬಾರವರಿಂದ ಶುಭ್ರವಾದ ಶಕ್ತಿಶಾಲಿ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ಪರಮಾತ್ಮನ ದೃಷ್ಟಿ ನನ್ನನ್ನು ಸಂಪೂರ್ಣ ಅಶರೀರಿ ಸ್ಥಿತಿಗೆ ಕೊಂಡೊಯ್ಯುತ್ತಿದೆ. ನಾನು ಜ್ಞಾನದ ರತ್ನಗಳನ್ನು ಮನನ ಮಾಡುತ್ತಿರುವ ಜ್ಞಾನಿ ಆತ್ಮ, ನನ್ನಲ್ಲಿರುವ ಜ್ಞಾನದ ಮನನ ಶಕ್ತಿಯ ಪ್ರಭಾವದಿಂದ ನನ್ನೊಳಗಿನ ಎಲ್ಲ ವ್ಯರ್ಥ ಸಂಕಲ್ಪಗಳು, ಹಳೆಯ ಹೊರೆಗಳು ಸಂಪೂರ್ಣವಾಗಿ ಭಸ್ಮವಾಗುತ್ತಿವೆ. ಯೋಗಾಗ್ನಿಯು ನನ್ನನ್ನು ಶುದ್ಧೀಕರಿಸುತ್ತಿದೆ. ನಾನು ತಿಂದ ಈ ಜ್ಞಾನದ ಆಹಾರವು ನನ್ನ ಆತ್ಮಕ್ಕೆ ಶಕ್ತಿಯಾಗಿ ಪರಿವರ್ತನೆಯಾಗುತ್ತಿದೆ. ನಾನು ನಿರ್ಭಯ, ನಿಶ್ಚಿಂತ ಆತ್ಮ. ಕಲ್ಯಾಣಕಾರಿ ನಾಟಕದ ಮೇಲೆ ನನ್ನ ತಳಪಾಯವು ಅಚಲವಾದ ನಿಶ್ಚಯದಿಂದ ಕೂಡಿದೆ. ನನ್ನ ಸ್ವಭಾವವು ಸಂಪೂರ್ಣವಾಗಿ ಸರಳವಾಗಿದೆ. ಈ ಸರಳತೆಯೇ ನನ್ನ ಅತಿದೊಡ್ಡ ಶಕ್ತಿ. ನಾನು ಯಾವುದೇ ಕರ್ಮ ಮಾಡುತ್ತಿದ್ದರೂ ತಂದೆಯ ನೆನಪಿನಲ್ಲೇ ಇದ್ದೇನೆ. ನನ್ನ ಮೂಲಕ ಕೇವಲ ಪುಣ್ಯದ ಕಾರ್ಯಗಳು, ಕಲ್ಯಾಣದ ಕಾರ್ಯಗಳು ಮಾತ್ರ ನಡೆಯುತ್ತಿವೆ. ನನ್ನ ಪ್ರತಿ ನಡವಳಿಕೆಯೂ ಅನ್ಯರಿಗೆ ಶಾಂತಿ ಮತ್ತು ಖುಷಿಯನ್ನೂ ನೀಡುತ್ತಿದೆ. ಈ ದೈವಿಕ ಸ್ಥಿತಿಯನ್ನು, ಈ ಅಗಾಧವಾದ ಶಕ್ತಿಯನ್ನು ನನ್ನೊಳಗೆ ಭದ್ರವಾಗಿ ಹಿಡಿದಿಟ್ಟುಕೊಳ್ಳುತ್ತಾ ನಾನು ಪುನಃ ಕರ್ಮಕ್ಷೇತ್ರಕ್ಕೆ ಮರಳುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಆಳವಾದ ಶಾಂತಿಯ ಅನುಭವದೊಂದಿಗೆ ಇಂದಿನ ಈ ಗಹನವಾದ ಚರ್ಚೆಯನ್ನ ನಾವು ಪೂರ್ಣಗೊಳಿಸುತ್ತಿದ್ದೇವೆ. ಇಂದು ದಿನವಿಡೀ ಒಂದು ಪ್ರಬಲವಾದ ಯೋಚನೆಯನ್ನ ಜೊತೆಯಲ್ಲೇ ಇಟ್ಕೊಳ್ಳೋಣ. ನಾನು ಮಾಡುತ್ತಿರುವ ಪ್ರತಿಯೊಂದು ಕರ್ಮವೂ, ಆಡುತ್ತಿರುವ ಪ್ರತಿಯೊಂದು ಮಾತು ನನ್ನ ಆತ್ಮದ ಖಾತೆಯಲ್ಲಿ ಪುಣ್ಯವನ್ನ ಹೆಚ್ಚಿಸುತ್ತಿದೆಯಾ ಅಥವಾ ಕೇವಲ ವ್ಯರ್ಥವಾಗುತ್ತಿದೆಯಾ? ಜ್ಞಾನವನ್ನ ಅರಗಿಸಿಕೊಳ್ಳುವ ಈ ಸುಂದರ ಪ್ರಯಾಣದಲ್ಲಿ ಶಿವಬಾಬಾರವರ ಮಧುರ ನೆನಪೇ ನಮ್ಮ ಏಕೈಕ ಶಕ್ತಿ. ಆ ಮನಪಿನಲ್ಲಿದ್ದುಕೊಂಡು ಪ್ರತಿಯೊಂದು ಕರ್ಮವನ್ನು ಪುಣ್ಯದ ಕರ್ಮವನ್ನಾಗಿ ಬದಲಾಯಿಸುತ್ತಾ ಸಾಗೋಣ. ಸದಾ ಅಶರೀರಿ ಸ್ಥಿತಿಯ ಅಭ್ಯಾಸ ಮಾಡುತ್ತಾ ಶಿವಬಾಬಾರವರ ಆ ಮಧುರ ನೆನಪಿನಲ್ಲಿಯೇ ಇರಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.